ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಾಗತ ಮತ್ತೆ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ಟಾಪಿಕ್ ಬಂದು ಇನ್ವೆಸ್ಟ್ ಲೈಕ್ ಎ ರಿಚ್ ಪರ್ಸನ್. ನೀವು ಬಡವರಾಗಿದ್ರು ಅಥವಾ ಮಿಡಲ್ ಕ್ಲಾಸ್ ಪೀಪಲ್ ಆಗಿದ್ರು, ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಮಾತ್ರ ರಿಚ್ ಪರ್ಸನ್ ಅಥವಾ ರಿಚ್ ಪೀಪಲ್ ಅಥವಾ ಕೋಟ್ಯಾಧಿಪತಿ ಆಗಿರುವಂತಹ ಮನುಷ್ಯರು ಅಥವಾ ಅವರು ಇನ್ವೆಸ್ಟ್ಮೆಂಟ್ ಮಾಡೋ ರೀತಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯು ಆರ್ ಆಲ್ಸೋ ಬಿಕಮ್ ಎ ರಿಚ್ ಪರ್ಸನ್ ಇನ್ ಯುವರ್ ಲೈಫ್, ಇನ್ ಯುವರ್ ಫ್ಯಾಮಿಲಿ ಆಲ್ಸೋ. ಯಾಕೆಂತ ಹೇಳಿದ್ರೆ ಶ್ರೀಮಂತರು ಹೂಡಿಕೆ ಮಾಡೋ ಹಾಗೆ ಅವರೇ ಮಾಡಬೇಕು, ದುಡ್ಡಿರೋರೇ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ನಮ್ಮಲ್ಲಿದೆ. ಆ ಮೈಂಡ್ ಸೆಟ್ ಇಂದ ನಾವು ಹೊರಗಡೆ ಬಂದು ನಾವು ಕೂಡ ಅವರಂತೆ ಅವರಾಗೆ ಹಣನ ಹೂಡಿಕೆ ಮಾಡೋದನ್ನ ಕಲ್ತ್ರೆ ನಾವು ನಿಜವಾಗ್ಲೂ ಶ್ರೀಮಂತರಾಗೇ ಆಗ್ತೀವಿ ಅನ್ನೋ ದೃಷ್ಟಿಯಿಂದ ಇವತ್ತು ಆ ಒಂದು ಟಾಪಿಕ್ ನಾನು ತಗೊಳ್ತಾ ಇದ್ದೀನಿ. ಅವ್ರು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಯಾವುದಕ್ಕೆಲ್ಲ ಆದ್ಯತೆಗಳನ್ನ ಕೊಡ್ತಾರೆ ಅನ್ನೋದನ್ನ ನೋಡೋಣ. ಮೊದಲನೇ ಪಾಯಿಂಟ್ ನೋಡೋದಾದ್ರೆ ಬಿಲ್ಡ್ ಅನ್ ಎಮರ್ಜೆನ್ಸಿ ಫಂಡ್. ಇದು ಶ್ರೀಮಂತರಾಗ್ಲಿ, ಬಡವರಾಗ್ಲಿ, ಮಿಡಲ್ ಕ್ಲಾಸ್ ಪೀಪಲ್ ಆಗ್ಲಿ ಅಥವಾ ಯಾರೇ ಆದ್ರೂ ಕೂಡ ಎಮರ್ಜೆನ್ಸಿ ಫಂಡ್ ಅನ್ನೋದು ತುಂಬಾನೇ ಮತ್ತೆ ಅಗತ್ಯ. ಈ ಒಂದು ಎಮರ್ಜೆನ್ಸಿ ಫಂಡ್ ಪ್ರತಿಯೊಬ್ರು ಕೂಡ ಅವರವರ ಜೀವನದಲ್ಲಿ ಎಮರ್ಜೆನ್ಸಿ ಅನ್ನೋದು ಬಂದೇ ಬರುತ್ತೆ. ಅವಾಗ ನೀವು ಉಳಿತಾಯ ಮಾಡಿದ ಹಣನ ಖರ್ಚು ಮಾಡೋದಕ್ಕಿಂತ ನೀವು ಒಂದ್ ವೇಳೆ ಎಮರ್ಜೆನ್ಸಿ ಫಂಡ್ ನಿಮ್ಮ ಸಂಬಳ ಅಥವಾ ನಿಮ್ಮ ಆದಾಯ ಏನಿರುತ್ತೆ ಅದ್ರದ್ದು 10% ಅಥವಾ 6 ಪಟ್ಟಷ್ಟು ನೀವು ಹಣವನ್ನ ಉಳಿತಾಯ ಮಾಡಿದ್ರೆ ಈ ಹಣನ ನೀವು ಎಮರ್ಜೆನ್ಸಿಗೆ ಅಂತೇಳಿ ಉಪಯೋಗಿಸ್ಕೊಳ್ಬಹುದು. ಒಂದ್ ವೇಳೆ ನೀವು ಎಮರ್ಜೆನ್ಸಿ ಅಂತ ಯಾವುದು ಕೂಡ ಉಳಿತಾಯ ಮಾಡಿಲ್ಲ ಅಂತಂದ್ರೆ ಏನಾದ್ರೂ ತುರ್ತು ಪರಿಸ್ಥಿತಿ ಬಂದಾಗ ನೀವು ಲೋನ್ ತಗೊಳ್ಬೇಕಾಗತ್ತೆ ಅಥವಾ ಇರುವಂತಹ ಹಣ ಖರ್ಚಾಗತ್ತೆ. ಹಾಗಾಗಿ ಎಮರ್ಜೆನ್ಸಿ ಫಂಡ್ ಅನ್ನೋದು ತುಂಬಾ ಮತ್ತೆ ಅಗತ್ಯ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ರೂ ಕೂಡ ಮಿನಿಮಮ್ ಅವರ ಆದಾಯ ಎಷ್ಟಿರುತ್ತೆ ಅದ್ರದ್ದು ಮಿನಿಮಮ್ 6 ತಿಂಗಳು ಉಳಿತಾಯ ಮಾಡ್ಲಿರ್ಲೇಬೇಕು. ಮಾಡಿಲ್ಲ ಅಂತಂದ್ರೆ ನಿಮ್ಮ ಉಳಿತಾಯ ಬೇರೆ ಖಾತೆಯಲ್ಲಿ ಉಳಿತಾಯ ಇರುವಂತದ್ದು ಅಥವಾ ಗೋಲ್ಡ್ ಇರ್ಬೋದು ಅಥವಾ ಮತ್ತೊಂದು ಇರ್ಬೋದು ಅಥವಾ ಲೋನ್ ತಗೊಳ್ಳೋಂಥದ್ದಾಗಿರ್ಬೋದು. ಈ ಒಂದು ಕೆಟಗರಿಗೆ ನೀವು ನಿಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ. ಹಾಗಾಗಿ ಎಮರ್ಜೆನ್ಸಿ ಫಂಡ್ ಅನ್ನೋದು ಉಳಿತಾಯ ಮಾಡೋದು ಕಡ್ಡಾಯವಾಗಿ ಮಾಡಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್, ಪೇ ಆಫ್ ಇಂಟ್ರೆಸ್ಟ್ ಡೆಟ್. ಸಾಮಾನ್ಯವಾಗಿ ಹಣ ಇರುವಂತವ್ರು ಯಾವುದೇ ರೀತಿ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಉಳಿಸ್ಕೊಳ್ಳೋದಿಲ್ಲ. ಫಸ್ಟ್ ಆಫ್ ಆಲ್ ಅವರು ಲೋನ್ ತಗೊಳ್ಳೋದಿಲ್ಲ. ಒಂದ್ ವೇಳೆ ತಗೊಂಡ್ರು ಕೂಡ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಏನ್ ಮಾಡ್ತಾರೆ, ಫಸ್ಟ್ ಕ್ಲೋಸ್ ಮಾಡ್ತಾರೆ. ಇನ್ನು ಉಳಿದಂತಹ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ ಅದು ಪ್ರತಿ ತಿಂಗಳು ಸ್ವಲ್ಪ ಹೆಚ್ಚು ಹಣನ ಅವರು ತುಂಬಿ ಅದನ್ನ ಅಂದ್ರೆ ಲೋನ್ ಅನ್ನ ಬೇಗ ಕ್ಲಿಯರೆನ್ಸ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಳ್ತಾರೆ. ನಾವು ಕೂಡ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಫಸ್ಟ್ ಅದನ್ನ ಲೋನ್ ನ ಕ್ಲೋಸ್ ಮಾಡಬೇಕು ಅಥವಾ ಹೆಚ್ಚು ಹಣನ ತುಂಬಿ ಅದನ್ನ ಬೇಗ ಕ್ಲಿಯರ್ ಆಗೋ ರೀತಿಯಲ್ಲಿ ನೋಡ್ಕೊಂಡು ಅದನ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸ್ಪೆಂಡ್ ಲೆಸ್ ದೆನ್ ವಾಟ್ ಯು ಅರ್ನ್. ನೀವು ಎಷ್ಟು ಹಣ ಗಳಿಸ್ತಾ ಇದ್ದೀರಾ ಅದಕ್ಕಿಂತ ಖರ್ಚು ಕಡಿಮೆನೇ ಇರಬೇಕು. ಒಂದು ವೇಳೆ ನೀವು 50,000 ಹಣ ಪ್ರತಿ 15 ದಿವಸಕ್ಕೋ ಅಥವಾ ಪ್ರತಿ ಒಂದು ತಿಂಗಳಿಗೆ ನೀವು ಕಳಿಸ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಖರ್ಚು 50,000ಕ್ಕಿಂತ ಕಡಿಮೆ ಇರಬೇಕು. 50,000ಕ್ಕಿಂತ ದಾಟಿದ್ರೆ ಏನಾಗುತ್ತೆ, ನೀವು ಅಡಿಷನಲ್ ಲೋನ್ ತಗೊಳ್ಬೇಕಾಗತ್ತೆ, ಲೋನಿಗೆ ಬಡ್ಡಿ ಕಟ್ಟಬೇಕಾಗತ್ತೆ, ಬಡ್ಡಿ ಕಟ್ಟಿಲ್ಲ ಅಂದ್ರೆ ಮತ್ತೆ ಚಕ್ರ ಬಡ್ಡಿ ಕಟ್ಟಬೇಕಾಗತ್ತೆ. ಹಾಗಾಗಿ ನೀವು ದುಡಿಮೆ ಮಾಡುವಂತ ಹಣದಲ್ಲಿ ಮಿನಿಮಮ್ 80% ಅಥವಾ 60% ಹಣ ಮಾತ್ರ ಖರ್ಚು ಮಾಡಿ, ಇನ್ನ ಹಣ ಉಳಿದಿದ್ದನ್ನ ಉಳಿತಾಯಕ್ಕೆ ಅಂತ ಹೇಳಿ ಅಥವಾ ನಿಮ್ಮ ಎಂಟರ್ಟೈನ್ಮೆಂಟ್ಗೆ ನೀವು ಹಣನ ಉಳಿತಾಯ ಮಾಡಬೇಕಾಗುತ್ತೆ. ದುಡಿಮೆ ಮಾಡಿದ್ದೆಲ್ಲನೂ ನೀವು 100% ಯುಟಿಲೈಸೇಷನ್ ಮಾಡಿದ್ರೆ, ಅವಶ್ಯಕತೆ ಇಲ್ಲದೆ ಇರೋದೆಲ್ಲ ಖರ್ಚು ಮಾಡಿದ್ರೆ ನಿಮಗೆ ಹಣ ಮಿಕ್ಕೋದಿಲ್ಲ. ಆಮೇಲೆ ಬೇರೆ ಏನಾದ್ರೂ ಎಮರ್ಜೆನ್ಸಿ ಬಂದಾಗ ಅಥವಾ ಏನೋ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂದಾಗ ಅಥವಾ ನೀವು ಏನೋ ಬಯಕೆಯಿಂದ ತಗೊಳ್ಬೇಕು ಅಂದಾಗ ನಿಮಗೆ ಸಿಗದೆ ಇದ್ದಾಗ ತುಂಬಾ ಕಷ್ಟ ಆಗುತ್ತೆ. ಕ್ರಿಯೇಟ್ ಎ ಫೈನಾನ್ಷಿಯಲ್ ಪ್ಲಾನ್. ಪ್ರತಿ 3 ತಿಂಗಳಿಗೆ ಅಥವಾ ಪ್ರತಿ 6 ತಿಂಗಳಿಗೆ ಅಥವಾ ವರ್ಷಕ್ಕೊಂದ್ಸರಿ ನೀವು ನಿಮ್ಮ ಫೈನಾನ್ಷಿಯಲ್ ಪ್ಲಾನ್ ನ ಮಾಡ್ಕೊಳ್ಳಿ. ಒಂದ್ ವೇಳೆ ಮಧ್ಯದಲ್ಲಿ ಈ ಪ್ಲಾನ್ ವರ್ಕೌಟ್ ಆಗ್ತಿಲ್ಲ ಅಂದ್ರೆ ನೀವು ಅದನ್ನ ಬದಲಾವಣೆ ಮಾಡ್ಕೊಳ್ಳಿ. ನಿಮ್ಮ ಖರ್ಚು ಮತ್ತೆ ಆದಾಯದ ಆಧಾರದ ಮೇಲೆ ನೀವು ಬದಲಾವಣೆ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಫೈನಾನ್ಷಿಯಲ್ ಪ್ಲಾನ್ ಇಲ್ಲ ಅಂತ ಹೇಳಿದ್ರೆ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಹಣ ಉಳಿತಾಯ ಮಾಡಬೇಕು, ಎಷ್ಟು ಹಣ ಖರ್ಚು ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇಲ್ಲ ಅಂತಂದ್ರೆ ನೀವು ದುಡಿಮೆ ಮಾಡಿದಂತಹ ಎಲ್ಲಾ ಹಣವನ್ನು ಕೂಡ ಖರ್ಚಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಟೋಮೇಟೆಡ್ ಯುವರ್ ಫೈನಾನ್ಸಸ್. ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್, ಕೆಲವೊಂದು ಅಕೌಂಟ್ಗಳಿಗೆ, ಕೆಲವೊಂದು RD ಗೆ ಅಥವಾ ಕೆಲವೊಂದು SIP ಗೆ ಅಥವಾ ಕೆಲವೊಂದು ಇನ್ವೆಸ್ಟ್ಮೆಂಟ್ ಗೆ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಕೊಟ್ರೆ ನಿಮ್ಮ ಉಳಿತಾಯ ಖಾತೆಯಿಂದ ಡೈರೆಕ್ಟ್ ಆಗಿ ಆ ಖಾತೆಗೆ ಹೋಗುವಂಥದ್ದು. ಹಾಗಾಗಿ
ನೀವು ಯಾವುದೇ ಖಾತೆ ಅಥವಾ ತೆರೆದಿದ್ರೆ ಅಥವಾ ಮುಂದೆ ತೆರೀಲಿಕ್ಕಿದ್ರೆ ನೀವು ಹಣ ಉಳಿತಾಯ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ರೆ ನೀವು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಕೊಡಿ. ಅದಾದ್ಮೇಲೆ ಪ್ರತಿ ತಿಂಗಳು 10ನೇ ತಾರೀಕು ಅಥವಾ 15ನೇ ತಾರೀಕು ನಿಮ್ಮ ಹಣನ ಇನ್ನೊಂದು ಖಾತೆಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿಂದ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಸಿಗುವಂತದ್ದಾಗಿರ್ಬೋದು, ಅಥವಾ ಪೋರ್ಟ್ಫೋಲಿಯೋ ಜಾಸ್ತಿ ಅಂತ ಆಗುವಂಥದ್ದು ಇರ್ಬೋದು, ಅಥವಾ ನಿಮಗೆ ಆದಾಯ ಜಾಸ್ತಿ ಸಿಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ನೀವು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಕೊಟ್ಟರೆ ಆಟೋಮೆಟಿಕ್ ಆಗಿ ಇದು ನಿಮ್ಮ ಖಾತೆಯಿಂದ ಇನ್ನೊಂದು ಖಾತೆಗೆ ವರ್ಗಾವಣೆ ಆಗುತ್ತೆ. ನೀವು ಯಾವುದೇ ರೀತಿ ನಿಮಗೆ ಟೆನ್ಷನ್ ಇರೋದಿಲ್ಲ. ಡೈವರ್ಸಿಫೈ ಯುವರ್ ಪೋರ್ಟ್ಫೋಲಿಯೋ. ನಿಮ್ಮ ಹಣ ಅಥವಾ ನಿಮ್ಮ ಹತ್ರ ಲಂಸಮ್ ಹಣ ಇದ್ದು ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತಂದ್ರೆ ಒಂದೇ ಖಾತೆಗೆ ಅಥವಾ ಒಂದೇ ಕಾಂಪೊನೆಂಟ್ ಅಲ್ಲಿ ನೀವು ಹಣನ ಉಳಿತಾಯ ಮಾಡಕ್ ಹೋಗ್ಬೇಡಿ. ಮಲ್ಟಿಪಲ್ ಕಾಂಪೊನೆಂಟ್ ಅಲ್ಲಿ ಉಳಿತಾಯ ಮಾಡಿ. ಅಂದ್ರೆ ಸ್ಟಾಕ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಯಾವುದೇ ಆಗಿದ್ರು ಕೂಡ ಒಂದೇ ಸರಿ ಲಂಸಮ್ ತಗೊಂಡೋಗಿ 5 ಲಕ್ಷ ಹಾಕೋ ಬದಲಾಗಿ 1 ಲಕ್ಷನೇ 4 ಅಥವಾ 5 ಕಾಂಪೊನೆಂಟ್ ಅಲ್ಲಿ ಹಾಕಿದ್ರೆ ನಿಮಗೆ ಯಾವ್ದ್ರಲ್ಲಿ ಆದಾಯ ಹೆಚ್ಚು ಬರುತ್ತೆ ಅಥವಾ ಪ್ರಾಫಿಟ್ ಯಾವ್ದ್ರಲ್ಲಿ ಸಿಗುತ್ತೆ, ಅದರಿಂದ ನಿಮಗೆ ಹೆಚ್ಚು ಹಣ ಸಿಗುತ್ತೆ. ಒಂದ್ ವೇಳೆ ನೀವು ಲಂಸಮ್ ಒಂದೇ ಸರಿ ಹಾಕಿದ್ರೆ ಏನಾಗುತ್ತೆ, ಒನ್ ಶಾಟ್ ಅಲ್ಲಿ ಲಾಸ್ ಆದ್ರೆ ಅಥವಾ ಕಂಪ್ಲೀಟ್ ಕೆಳಗಡೆ ಬಂತು ಅಂದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಏನಾಗುತ್ತೆ, ಎಂಟೈರ್ ಅಮೌಂಟ್ ನಿಮ್ದು ಲಾಸ್ ಆಗುತ್ತೆ. ಸೊ ಹಾಗಾಗಿ ಮಲ್ಟಿಪಲ್ ಕಾಂಪೊನೆಂಟ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಟ್ಲೀಸ್ಟ್ 2-3 ಕಾಂಪೊನೆಂಟ್ ಅಲ್ಲಿ ನಿಮಗೆ ಹೆಚ್ಚು ಆದಾಯ ಸಿಗುತ್ತೆ ಅಥವಾ ಹೆಚ್ಚು ಪ್ರಾಫಿಟ್ ಸಿಗುತ್ತೆ. ಆ ಪ್ರಾಫಿಟ್ ಇಂದ ನೀವು ಲಾಸ್ ಆಗಿರೋಂಥದ್ದು ಕಾಂಪೊನೆಂಟ್ ಅಲ್ಲಿ ನೀವು ಸಮವಾಗಿ ಮಾಡ್ಕೊಳ್ಬಹುದು. ಬೈ ಇನ್ಕಮ್ ಜನರೇಟಿಂಗ್ ಅಸೆಟ್ಸ್. ಇನ್ಕಮ್ ಜನರೇಟಿಂಗ್ ಅಸೆಟ್ಸ್ ಯಾವುದು? ಒಂದ್ ವೇಳೆ ಕಾರ್ ಬೈ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಕಾರ್ನ ಬಾಡಿಗೆ ಕೊಡುವಂಥದ್ದು, ಅಥವಾ ನೀವು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾರು ಆಟೋ ಓಡಿಸ್ಲಿಕ್ಕೆ ಬರುತ್ತೆ ಅಂದ್ರೆ ಆಟೋನ ಬೈ ಮಾಡಿ ಅದನ್ನ ಬಾಡಿಗೆ ಕೊಡುವಂಥದ್ದು, ಅಥವಾ ಮನೆ ಬೈ ಮಾಡಿ ಮನೆನ ರೆಂಟಿಗೆ ಕೊಡುವಂಥದ್ದು, ಜಾಗ ಬೈ ಮಾಡಿ ಜಾಗನ ರೆಂಟಿಗೆ ಕೊಡುವಂಥದ್ದು. ಸೊ ಯಾವ್ದೆಲ್ಲ ಇನ್ಕಮ್ ಜನರೇಟೆಡ್ ಅಸೆಟ್ಸ್ ಇರುತ್ತೆ ಅದನ್ನ ಬೈ ಮಾಡಿ ಅಡಿಷನಲ್ ಇನ್ಕಮ್ ಜನರೇಟ್ ಆಗೋ ರೀತಿಯಲ್ಲಿ ನೀವು ಅದನ್ನ ವ್ಯವಸ್ಥೆ ಮಾಡ್ಕೊಂಡ್ರೆ ಅದು ನಿಮಗೆ ಪ್ರತಿ ತಿಂಗಳು ಆದಾಯ ಬರ್ತಾ ಹೋಗುತ್ತೆ. ರೆಗ್ಯುಲರ್ ರೀಚೆಕ್ ಅಂಡ್ ರೀಬ್ಯಾಲೆನ್ಸ್. ನಿಮ್ಮ ಆದಾಯ ಮತ್ತೆ ನಿಮ್ಮ ಎಕ್ಸ್ಪೆಂಡಿಚರ್ ರೆಗ್ಯುಲರ್ ಆಗಿ ನೀವು ಚೆಕ್ ಮಾಡ್ತಾ ಇರಬೇಕು. ಎಷ್ಟು ಹಣ ಹೋಗ್ತಾ ಇದೆ, ಎಷ್ಟು ಹಣ ಬರ್ತಾ ಇದೆ, ಆದಾಯಕ್ಕಿಂತ ಜಾಸ್ತಿ ಖರ್ಚಾಗ್ತಾ ಇದೆಯಾ, ಆದಾಯಕ್ಕಿಂತ ಕಡಿಮೆ ಖರ್ಚಾಗ್ತಾ ಇದೆಯಾ. ಒಂದ್ ವೇಳೆ ಕಡಿಮೆ ಖರ್ಚಾಗ್ತಾ ಇದ್ರೆ ಆ ಬ್ಯಾಲೆನ್ಸ್ ಏನ್ ಮಾಡ್ಬೇಕು, ಅಥವಾ ನೀವು ದುಡಿಮೆ ಮಾಡಿದ್ದು ಪೂರ್ತಿ ಎಕ್ಸ್ಪೆಂಡಿಚರ್ ಆಗ್ತಾ ಇದೆ ಅಂತಂದ್ರೆ ಅದು ಯಾಕೆ ಆಗ್ತಾ ಇದೆ, ನಿಜವಾಗ್ಲೂ ಖರ್ಚು ಮಾಡ್ತಾ ಇದೀವಾ ಅಥವಾ ಅನಾವಶ್ಯಕವಾಗಿ ಹೋಗ್ತಾ ಇದೆಯಾ. ಸೊ ಈ ರೀತಿ ನೀವು ರೀಚೆಕ್ ಬ್ಯಾಲೆನ್ಸ್ ಮಾಡ್ತಾ ಇದ್ರೆ ಏನಾಗುತ್ತೆ, ನಿಮ್ಮ ಹಣದ ಬಗ್ಗೆ ನಿಮಗೆ ಅರಿವಿರುತ್ತೆ. ನೀವು ಖರ್ಚು ಮಾಡುವಾಗ ನಿಮಗೆ ಖರ್ಚು ಮಾಡ್ಬೇಕಾ ಬೇಡ ಅನ್ನೋ ಒಂದು ನಿಮಗೆ ಗಮನಕ್ಕೆ ಬರುತ್ತೆ. ಬೂಸ್ಟ್ ಯುವರ್ ಅರ್ನಿಂಗ್ ಪವರ್. ನೀವು ಒಂದು ಆದಾಯಕ್ಕಿಂತ ಮಲ್ಟಿಪಲ್ ಆದಾಯ ನಿಮಗೆ ಬರ್ತಾ ಇದ್ರೆ ಏನಾಗುತ್ತೆ, ಹಣ ಜಾಸ್ತಿ ನಿಮ್ಮ ಕೈಯಲ್ಲಿ ಓಡಾಡ್ತಾ ಇರುತ್ತೆ, ಹಣ ಮಿಕ್ಕುತ್ತೆ. ಸೊ ನೀವು ನಿಮ್ಮ ಗೋಲ್ ನ ಫುಲ್ಫಿಲ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ಇದೆಲ್ಲ ಏನೆಲ್ಲ ಪಾಯಿಂಟ್ಸ್ ಗಳಿದೆ, ಇದು ಮೇನ್ ಪಾಯಿಂಟ್ಸ್ ಗಳು. ರಿಚ್ ಪೀಪಲ್ಸ್ ಅವರು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ಅಂಶಗಳನ್ನ ನಾನು ತೆಗೆದು ಇಲ್ಲಿ ನಿಮ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಇದೆಲ್ಲ ನೀವು ನಿಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಹಣ ನಿಮಗೋಸ್ಕರ ಹಣ ದುಡಿಯುತ್ತೆ ಮತ್ತೆ ನಿಮ್ಮನ್ನ ಸೇಫ್ ಗಾರ್ಡ್ ಮಾಡುತ್ತೆ. ಸೊ ಹಾಗಾಗಿ ಮತ್ತೊಮ್ಮೆ ನೀವು ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ಕಮೆಂಟ್ ಮಾಡಿ ಮತ್ತೆ ಮೆಸೇಜ್ ಮಾಡಿ, ಅಥವಾ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ಗೊತ್ತಿಲ್ಲ ಅಂದ್ರೆ ಮಾಹಿತಿನ ಕೇಳ್ಕೊಳ್ಳಿ. ಯಾಕಂದ್ರೆ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಇನ್ವೆಸ್ಟ್ ಲೈಕ್ ಎ ರಿಚ್ ಪರ್ಸನ್. ನೀವು ನಿಮ್ಮ ಹತ್ರ ಇರುವಂತಹ ಹಣನ ರಿಚ್ ಪೀಪಲ್ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದೇ ರೀತಿ ನೀವು ಕೂಡ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿ. ನೀವು ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಯಾರೆಲ್ಲ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನೀವು ನಿಮ್ಮ ಸ್ನೇಹಿತರಿಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್.